Hello guys, this is your Spurti and welcome back to my new vlog guys. So guys, ಒಂದು ಕಾಲ್ ಅಟೆಂಡ್ ಮಾಡಿದ್ವಿ. ಒಂದು ಫೋನ್ ಬರುತ್ತೆ ನಮಗೆ. ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ಕೈಟ್ನ ರೆಸ್ಕ್ಯೂ ಮಾಡಿದ್ವಲ್ಲ, ಅದು ನೋಡಿದ್ರಲ್ಲ ನೀವು ವಿಡಿಯೋ, ನನ್ನ ವ್ಲಾಗು. ಆ ಬ್ಲ್ಯಾಕ್ ಕೈಟ್ ರೆಸ್ಕ್ಯೂ ಆದಮೇಲೆ ವಾಪಸ್ ಬರ್ತಾಯಿದ್ವಿ, ಕಾಡಿಂದ ವಾಪಸ್ ಬರ್ತಾಯಿದ್ವಿ ಆಚೆಗೆ. ಸೊ ಆಗ ಇನ್ನೊಂದು ಕಾಲ್ ಬರುತ್ತೆ ನನಗೆ. ಇಲ್ಲಿ ಒಂದು 3 ಪಕ್ಷಿಗಳು ಗೂಡಿಂದ ಬಿದ್ದುಬಿಟ್ಟಿದೆ, ಅದಿನ್ನೂ ಕಂಡುಬಿಟ್ಟಿಲ್ಲ. ಸೊ ದಯವಿಟ್ಟು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗಿ ಅಂತ. ವಿ ಥಾಟ್ ಅದ್ರಮ್ಮ ಇಲ್ಲ ಅದ್ರ ಜೊತೆ, ಸೊ ನಾವೇ ತಂದು ಮತ್ತು ಅದಕ್ಕೆ ಟೇಕ್ ಕೇರ್ ಮಾಡಬೇಕಂತ ನಾವು ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಅಮ್ಮ ಇತ್ತು, ಅದು ಗೂಡಿಂದ ಹೊರಗೆ ಬಿದ್ದಿದ್ದರಿಂದ ಅದ್ರಮ್ಮ ವಾಸ್ ಟೋಟಲಿ ಹೆಲ್ಪ್ಲೆಸ್. ಸೊ ವಿಡಿಯೋ ನೋಡ್ಕೊಂಬನ್ನಿ, ಏನು ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಓ ಓಕೆ, ಇದೆ ಅಲ್ವಾ? ಇದಲ್ಲ, ಹಾಂ ಅದ್ರದ್ದೇ ಕೊಡ್ತಾ ಇದೆಯಾ? ಹಾಂ ಅದು ಗೂಡು ಹಾಳಾಗೋಗ್ಬಿಟ್ಟಿದೆಯಲ್ಲ ಅಂತ ನೋಡ್ತಾ ಇದೆ ಆ್ಯಕ್ಚುಲಿ. ಹಾಂ ಏನಂದರೆ ಇದಕ್ಕೆ ನಾವೇ ಮ್ಯಾನ್ಯಲ್ ಆಗಿ ಗೂಡ್ ಮಾಡಿ ಕೊಡಬೇಕು. ಅದೊಂದು ಬುಟ್ಟಿ ತಂದ್ಬಿಟ್ಟು ಇಲ್ಲ ಅಟ್ಲೀಸ್ಟ್ ನೇತಾಕ್ಬಿಟ್ಟು ಅಥವಾ ಇಟ್ಬಿಟ್ರೆ ಟೇಕ್ ಕೇರ್ ಮಾಡುತ್ತೆ. ಎಲ್ಲಿ ಚಿಬ್ಲು ಇಡ್ಲಿ ನೆನ್ನೆ ಮಾಡಿದ್ದ ಕುಂಬಾರ ಬೀದಿಯೊಳಗೆ ಅಲ್ಲೆಲ್ಲ ಪುಟ್ಟಿ ಎಲ್ಲ ಮಾಡ್ತಿರ್ತಾರಲ್ಲ, ಸಣ್ಣ ಪುಟ್ಟಿ. ಹಾಂ ಅಲ್ಲ ಹೌದು, ಅದು ಏನು ಗೊತ್ತಾ, ಅದೇ ಗೂಡು ಕಟ್ಟಿದ್ರೇ ಸ್ಟ್ರಾಂಗ್. ಅದು ನಾವು ಏನೇ ಮ್ಯಾನ್ಯಲ್ ಆಗಿ ಮಾಡಿದ್ರು ಕಷ್ಟನೇ. ಹಾಂ ಹೌದು ಅಲ್ಲ, ಈಗ ಏನಂದರೆ ಇವು ಫುಡ್ಡಿಗೋಸ್ಕರ ಕಾಯ್ತಾ ಇದ್ದಾವೆ. ಪಾಪ ಹೆಂಗೆ ಮಾಡ್ತಾ ಇದ್ದಾರೆ. ಹೋಗೋಣ ಬಾ, ಅದು ತಗೊಂಬಂದ್ಬೋಣ. ಇರುತ್ತೆ ಮರ ಕಟ್ಟಕ್ಕಾಗತ್ತಾ? ಹಾಂ ತಾಳ್ರಿ. ಸೊ ಇವಾಗ ಬುಟ್ಟಿ ತಗೊಂಡಿದೀವಿ. ಹಾಂ ಮರ ಸ್ವಲ್ಪ ದೊಡ್ಡದೈತೆ, ಅಂದರೆ ಅಟ್ಲೀಸ್ಟ್ ಇದಕ್ಕಾರು ಕಟ್ಟೋಣ ಅಂತ. ಸೊ ಅಂಕಲ್ಲು ಯಾವುದೋ ಕರೆಂಟ್ ಕಂಬಕ್ಕೆ ಹಾಕಿರೋದನ್ನ ತೆಕ್ಕೊಡ್ತವ್ರೆ. ಹಾಂ ತಾಳ್ರಿ, 6363 158 456. ಹಾಂ ಸಾಕ್ಬಿಡ್ರಿ. ಸೊ ಅಣ್ಣ ತಂತಿ ಕೊಟ್ಟರು. ಹಾಂ ಆಯ್ತಲ್ಲ, ಹಾಂ ಸಾಕನ್ಸುತ್ತಲ್ಲ. ಗೈಸ್ ಪಾಪ ಬೇಬಿನ ಕೂರಿಸಿ ಹೋಗಿದ್ವಿ, ಅವು ಮರಿಗಳು ಮಿಸ್ ಆಗಿಬಿಡ್ತವೆ, ಯಾವ್ದಾದ್ರು ನಾಯಿ ಯಾವ್ದಾದ್ರು ಪ್ರಾಣಿಗಳು ತಿಂದ್ಬಿಡ್ತವೆ ಅಂತ. ಪಾಪ ಬೇಬಿ ಅದ್ರ ಅಮ್ಮನ್ನ ಅದ್ರ ಬೇಬಿಗಳನ್ನ ಕಾಯ್ಕೊಂಡು ಕೂತಿದ್ದಾಳೆ. ಬೇಬಿನೇ ಬೇಬೀಸ್ನ ಕಾಯ್ಕೊಂಡು ಕೂತಿದ್ದಾಳೆ. ಬುಟ್ಟಿಯಲ್ಲಿ ಹಾಂ ಆಯ್ತಲ್ಲ. ಸೊ ಇದನ್ನು ತಂದಿದ್ದೀವಿ. ಸೊ ಈಗ ಮ್ಯಾನ್ಯಲಿ ಪ್ರಿಪೇರ್ ಮಾಡಬೇಕು. ನೀನು ಕುಂಬಾರ ಬೀದಿಗೆ ಹೋಗಿದ್ದೆ ನಾನು, ಆಮೇಲೆ ಇವನು ವಾಪಸ್ ಕರ್ಕೊಂಡು ಹೋದ. ಇದನಾ? ಹಾಂ ಗೈಸ್ ಅದ್ರ ಅಮ್ಮ ಇದೆ ಪಾಪ, ಅದು ಕಾಯ್ತಾ ಇದೆ. ಸೊ ತಂತಿನೂ ಇದೆ, ರೆಡಿ ಮಾಡೋಣ. ಕೆಲಸ ಮಾಡ್ತಿದೀವಿ ಅಂದರೆ ಜನ ಸಹಾಯ ಮಾಡ್ತಾರೆ, ಅಂದರೆ ಒಳ್ಳೆ ಮನ್ಸಿರೋರು ಸಹಾಯ ಮಾಡ್ತಾರೆ. ಇವತ್ತು RCB ಕಪ್ ಮಾಡ್ತಾನೆ, ಏನೋ ಅವ್ನು ಹೇಳಿದ್ನಲ್ಲ ಅದಷ್ಟೇ. RCB ಗೆದ್ರೆ ಖುಷಿನೇ ಗೈಸ್, ಚೆನ್ನಾಗಿ ಆಡಿ ಕಷ್ಟಪಟ್ಟು ಗೆಲ್ಲಿ ಅಷ್ಟೇ. ಅಲ್ಲ ತಾರ ಇಲ್ಲಿ ಫೈಟಿಂಗ್ ಆಡೋಣ. ಅಮ್ಮ ಮಗ ಫೈಟಿಂಗ್ ಆಡ್ತಿದ್ದಾರೆ ಗೈಸ್. ಈ ಅಮ್ಮ ಮಕ್ಳಿಗೋಸ್ಕರ ಈ ಅಮ್ಮ ಮಗ ಫೈಟಿಂಗ್ ಆಡ್ತಿದ್ದಾರೆ. ನಾನೇನ್ ಮಾಡ್ತಿದ್ದೆ, ಅದನ್ನ ಚಲೋ ಮೇಲ್ ತಗೊಂಡ್ಬಂದೆ ಅಷ್ಟು. ಮುಚ್ಕೊಳ್ಳೋದಲ್ಲ, ನೀಟಾಗಿ ಮಾಡು.
ಅದಂಗ ಹಾಕಿದ್ರೆ ಹಿಂಗ ಹಾಕಿ ಹಂಗೆ ತಕ್ಕೋದು. ಹಾಂ 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 ನಾನೇನು ಅನ್ಕೊಂತಿದ್ದೀನಿ ಗೊತ್ತಾ, ಇದನ್ನ ಮರಕ್ಕೆ ಸುತ್ತಬಿಡೋದು ಒಂದು ರೌಂಡು, ಆಮೇಲೆ ಅಲ್ಲೇ ಮೇಲ್ಗಡೆನೇ ರೆಡಿ ಮಾಡೋದು ಅಷ್ಟೇ. ಹಾಂ ನಾನು ಹಂಗೆ ಅದನ್ನು ಇಟ್ಕೋ ಅಷ್ಟೇ. ಅಪ್ಪಿ ತಡಿಯೋ ಅಪ್ಪಿ, ಗಾಯ್ಸ್ ಅಲ್ಲಿದೆ ನೋಡಿ ಹಾರೋಗ್ತೈತೆ. ಎರಡಿದಾವಲ್ಲ, ಯಾವ್ದಪ್ಪ ಯಾವ್ದಮ್ಮ ಅದು ನೋಡ್ಕೊಂಡು ಕೂತ್ಕೊಳ್ಳಿ. ಅದು ಗೊತ್ತಾಗಲ್ಲ ಬೇಬಿ, ಅದು ಗಂಡ ಹೆಣ್ಣ ಅಂತ ತುಂಬಾ ಎಕ್ಸ್ಪರ್ಟ್ಸ್ ಇದ್ರೆ ಮಾತ್ರ ಗೊತ್ತಾಗೋದು. ತಡೆ ಇವಾಗ ನಾನೇ ಎಕ್ಸ್ಪರ್ಟ್. ಅಮ್ಮ ನಿನ್ ಮೊಬೈಲ್ ಯಾ ತೆಗಿ ಒಂದು ನಿಮಿಷ ತಾಳ. ಸುಮ್ಮನೆ ಕಿತ್ತು ಹಾಕ್ಬೇಡ, ನಿಮಿಷ ತಾಳು. ಅಯ್ಯೋ ಕಾಣಿಸ್ತಾನೆ ಇಲ್ಲ. ಹೋಗಿರ್ ಬರತ್ ಬಿಡು. ಬಗ್ಗಿಸೋಣ ನಾನು, ಬಗ್ಸೋಣ ಬೇಬ್, ಕ್ಯಾಮ್ರಾ ಇಟ್ಕೊ, ಬಗ್ಗಿಸ್ತೀನಿ ನಾನು. ಮೇಲೆ ಹೆಂಗ್ ಹೋಗುತ್ತೆ ನೋಡ, ಒಂದು ಸುಮ್ಮನೆ ಒಂದು ಟೈ ಹಾಕು, ಮೇಲೆ ಹೆಂಗ್ ಹೋಗುತ್ತೆ ನೋಡ ಅದು. ಮಾಡ್ತೀನಿ, ಕರೆಕ್ಟ್ ಮಾಡ್ತೀನಿ. ಇವಾಗ ಏನಂದ್ರೆ ಈ ಕಡೆ ಹಿಂಗ್ ಟರ್ನ್ ಆಗಬೇಕು. ಕರೆಕ್ಟ್ ಮಾಡ್ತೀನಿ. ಓಕೆನಾ, ಇಟ್ಕೋ ಇದು. ಅದು ಇನ್ನೊಂದು ಸೈಡ್ ತಂತಿ ಸಣ್ಣದಿದೆ ಅಷ್ಟೇ. ಬೇಬಿ ಆ ಕಡೆ ಇಳಿದಿದ್ದಾಳೆ ಇವಾಗ. ನೇ ಡೋಂಟ್ ವರಿ. ನೋಡಿ ಹೆಂಗ್ ಬಾಗಿಸ್ಬಿಡ್ತದು, ಬಾಗಿ ಸಾಲಿಲ್ಲ. ಕರೆಕ್ಟ್ ಮಾಡಿದ್ನಮ್ಮ ನಾನು. ಸಾಕ ಏನ್ ಬೇಬಿ? ಗಾಯ್ಸ್ ನಂದು ಬೈಸಿಪ್ ನೋಡಿ, ಬೈಸಿಪ್. ಇವಾಗ ಬೇಬಿ ಅಥರ್ವ ಸೇರ್ಕೊಂಡು ಇದನ್ನ ಹಿಂಗೆ ರೆಡಿ ಮಾಡಿದ್ದಾರೆ. ಸೊ ಇವಾಗ ಇದರಲ್ಲಿರೋ ಈ ಬೇಬೀಸ್ನೆಲ್ಲ ಅಲ್ಲಿ ಬಿಡ್ತೀವಿ. ಸೊ ಅದ್ರ ಅಮ್ಮ ಇಲ್ಲೇ ಓಡಾಡ್ತಾ ಇದೆ. ಅದ್ರ ಅಮ್ಮ ಒಂದ್ಸತಿ ನೋಡ್ತು ಅಂದರೆ ನಮ್ಮ ಟಾಸ್ಕ್ ಮುಗೀತು ಅಂತ. ಸೊ ಹಾಂ, ಹುಷಾರು ಆರಾಮಾಗಿ ಬಿಡು. ಬಿಡು ಆರಾಮಾಗಿ. ಹಾಂ, ಓಕೆ. ಸರಿ, ಮೆಲ್ಲಗೆ ಬಿಡು. ಹಾಂ, ಓಕೆ. ಬಿಡು, ಕೈ ಬಿಡು. ಹ್ಞೂ, ಓಕೆ. ಇಲ್ಲೇ ಐತಲ್ಲ ಗೈಸ್, ಅಲ್ಲಿದೆ ನೋಡಿ. ಅದು ಇವಾಗ ಹೋಗ್ಬೇಕು ಅಲ್ಲಿಗೆ. ಅದು ಹುಡುಕ್ತಾ ಇದೆ, ಅಲ್ಲಿದೆ. ಓಕೆ, ಕಾಣಿಸ್ತಿದ್ಯಾ? ಅಲ್ಲಿದೆ. ನನ್ನ ತಲೆ ಅಡ್ಡ ಬರುತ್ತೆ. ಇಲ್ಲ ಅಡ್ಡ ಏನು ಬರ್ತಿಲ್ಲ. ಇದು ಬುಟ್ಟಿ ನಾವು ಕಟ್ಟಿರೋದು ಇಲ್ಲಿದೆ, ಅದ್ರಮ್ಮ ಇಲ್ಲಿದೆ. ಓಕೆ, ಅದು ಇವಾಗ ಅಲ್ಲಿ ಮೇಲೆ ಹೋಗ್ಬೇಕು. ಅದೇನಾದ್ರು ಮೇಲೆ ಹೋಗಿ ಒಂದ್ಸತಿ ನೋಡ್ಕೊಂತು ಅಂದರೆ ವಿ ಆರ್ ಡನ್ ಅಂತ. ಕೆಳಗೆ ಹೋಗ್ತಾ ಇದೆ ಆ್ಯಕ್ಚುಲಿ. ನೋಡೋದು ಅಲ್ಲಿಗೆ ಹೋಯ್ತು. ನಾವು ಫಸ್ಟಿಗೆ ಇಟ್ಟಿದ್ವಿ ಅದೇ ಅಲ್ಲಿಗೆ ಹೋಗೈತದು. ನೋಡಿ ಅವಳು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಳೆ, ಬಾ ಅಂತ. ತಗೋಬಾ ಅನ್ನು. ಸೌಂಡ್ ಮಾಡ್ತಿದ್ದಾವ? ಹೌದೇನು? ಹಾಗಾದ್ರೆ ಸೈಲೆಂಟ್ ಆಗಿರೋಣ, ಕೇಳಿಸುತ್ತೆ ನಾವು. ಓಕೆ ಬಾ ಈ ಕಡೆ ನೋಡೋಣ, ಬರ್ತೀಯ ನೋಡು. ಗೈಸ್ ಅಲ್ಲಿ 2 ಇದಾವೆ ಆ್ಯಕ್ಚುಲಿ. ಗೈಸ್ ಒಂದು CC ಕ್ಯಾಮ್ರಾಗೆ ಹೇಳ್ತವನೆ ಅಕ್ಕಿ ಇದೆ ಅಂತ. ಸೊ ನೋಡಿದ್ರಿ ಅಲ್ಲ ವಿಡಿಯೋ. ಆ್ಯಕ್ಚುಲಿ ಈ ರೆಸ್ಕ್ಯೂ ಏನಿಲ್ಲ ಅಂದರೂ ಒಂದು 2ರಿಂದ 2.5 ಗಂಟೆ ಆಯಿತು, ಟೈಮ್ ತೊಗೊಂತು. ಬಿಕಾಸ್ ಫಸ್ಟ್ ಅದನ್ನು ಅನಲೈಸ್ ಮಾಡಿದ್ವಿ ಏನೇನಾಗಿದೆ ಸಿಚುವೇಶನ್ಸ್ ಅಂತ. ಅದಾದಮೇಲೆ ನಾವು ಹೋಗ್ಬಿಟ್ಟು ಮಾರ್ಕೆಟಿಗೆ ಅದನ್ನೆಲ್ಲ ಬುಟ್ಟಿ ಎಲ್ಲ ಹುಡುಕೊಂಡು ತರೋದು,
ಬರೋದು, ಆಮೇಲೆ ಅದನ್ನು ರೆಡಿ ಮಾಡಿದ್ದು ಆ ಥರ ಬೇಬಿ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಆಗೋಕ್ಕೆ ಮಿನಿಮಮ್ 1-2 ಗಂಟೆ ಅಂತೂ ತೊಗೊಂತು. ಸೊ ದಿಸ್ ಇಸ್ ಅ ಲೈಫ್ ಆಫ್ ಅ ರೆಸ್ಕ್ಯೂರ್. ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನು ಗೊತ್ತಾ, ನಮಗೆ ನಮ್ಮ ಪರ್ಸ್ನಲ್ ಲೈಫಿಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ. ಕೆಲವೊಮ್ಮೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರ್ಯಾರಿಗೋ ಹೆಂಗೆಂಗೋ ಸಪೋರ್ಟ್ ಮಾಡ್ತೀರಾ. ನನಗೆ ಏನು ಗೊತ್ತಾ, ನಾನು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆ್ಯಂಡ್ ಲೈಕ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನನಗೆ ಕಮೆಂಟ್ಸ್ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಬಿಕಾಸ್ ನನಗೇನು 2,000-3,000 ದೊಡ್ಡ ಕ್ರಿಯೇಟರ್ಸಿಗೆ ಬರುತ್ತಲ್ಲ ವ್ಲಾಗ್ಸಿಗೆ, ಆ ಥರ ಕಮೆಂಟ್ಸ್ ನಂಗೆ ಬೇಕಾಗಿಲ್ಲ. ಅಟ್ಲೀಸ್ಟ್ ನೋಡಿರೋರಲ್ಲಿ ಒಂದು 3% ಜನ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಏನು ಇಂಟ್ರ್ಯಾಕ್ಷನ್ಸ್ ಆಗ್ತಿಲ್ಲ, ಬರೀ ವ್ಯೂಸ್ ಬರುತ್ತೆ, ಯಾರೋ ಒಂದಿಬ್ಬರು ಲೈಕ್ ಮಾಡ್ತಾರೆ ಹೋಗ್ತಾರೆ. ಏನೇನು ಆಗ್ತಿದೆ ಅಂದರೆ ಲೈಕ್ ನಾನು ಮಾಡ್ತಿರೋ ವಿಡಿಯೋ ಚೆನ್ನಾಗಿ ಅನಿಸ್ತಿದೆಯಾ, ಇಷ್ಟ ಆಗ್ತಿದೆಯಾ, ಇಷ್ಟ ಆಗ್ತಿಲ್ವಾ, ಡೂ ಕಮೆಂಟ್, ಪ್ಲೀಸ್ ಡೂ ಕಮೆಂಟ್. ನನಗೆ ಗೊತ್ತಾಗಬೇಕು ಏನೇನು ಆಗ್ತಿದೆ ಏನೇನಿಲ್ಲ ಅಂತ. ನಮಗೆ ಅಟ್ಲೀಸ್ಟ್ ನಾವು ಡೈರೆಕ್ಟಾಗಂತೂ ನಾನು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ಕಮೆಂಟ್ಸ್ ಮೂಲಕನಾದರೂ ನಾನು ಮಾತಾಡಬೇಕು. ನಾನು ನಿಮ್ಮ ವರ್ಡ್ಸ್ನ ನಾನು ಕೇಳಬೇಕು. ಸೊ ಅಂತ ಹೇಳ್ತಾ ಬಾಯ್.